ದಲಿತರಿಗೆ ಅಡಿಷನಲ್ ಎಸ್ಪಿ ಅವರಿಂದ ನ್ಯಾಯ ಕೊಡಿಸುವ ಭರವಸೆಯಿಂದ ಹೋರಾಟ ಅಂತ್ಯ. ನಿರಂತರ 2 ದಿನಗಳ ಹೋರಾಟಕ್ಕೆ ಸಿಕ್ಕ ಜಯ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ತಹಸೀಲ್ದಾರ್ ಕಚೇರಿ ಎದುರು ಹಲವಾರು ದಲಿತ ಮುಖಂಡರು ಕಾನೂನು ವ್ಯವಸ್ಥೆ ದುರುಪಯೋಗಪಡಿಸಿಕೊಂಡು ದಲಿತರ ಹಕ್ಕುಗಳಿಗೆ ಅನ್ಯಾಯ ಎಸಗುತ್ತಿರುವ ಅಧಿಕಾರಿಗಳ ವಿರುದ್ಧ ನಿರಂತರ 2 ದಿನಗಳ ಹೋರಾಟಕ್ಕೆ ಇಂದು ಜಯ ಸಿಕ್ಕಿದೆ. ದೌರ್ಜನ್ಯ ತಡೆ ಕಾಯ್ದೆಯಡಿ ಅಪರಾಧಿಗಳನ್ನು ಬಂಧಿಸದೆ ಕಾನೂನನ್ನು ಮನಬಂದಂತೆ ನಡೆಸುವುದನ್ನು ನಿಲ್ಲಿಸಬೇಕು. ಕಲಬುರಗಿಯಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಅವಮಾನ ಮಾಡಿದವರನ್ನ ಗಲ್ಲಿಗೇರಿಸಬೇಕು. ಇನ್ನಿತರ ಬೇಡಿಕೆಗಳನ್ನಿಟ್ಟುಕೊಂಡು ನಿರಂತರ ಹೋರಾಟ ಕೈಗೊಳ್ಳಲಾಗಿತ್ತು. ಹೋರಾಟಗಾರರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದು ನ್ಯಾಯ ಕೊಡಿಸುವವರೆಗೆ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದರು. ವರಿಷ್ಠಾಧಿಕಾರಿಗಳು ಬೆಂಗಳೂರು ಪ್ರಯಾಣದಲ್ಲಿ ಇರುವುದರಿಂದ ಇಂದು ಅಡಿಷನಲ್ ಎಸ್ಪಿ ವೇಣುಗೋಪಾಲ್ ರವರು ಆಗಮಿಸಿ ಮನವಿ ಸ್ವೀಕರಿಸಿ ಜಿಲ್ಲಾ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಂದು ಎಲ್ಲ ಸಮಸ್ಯೆಗಳಿಗೆ ಸಮರ್ಪಕವಾಗಿ ತನಿಖೆ ಮಾಡಿಸಿ ನ್ಯಾಯ ಕೊಡಿಸುವುದಾಗಿ ಭರವಸೆ ಕೊಟ್ಟು ಹೋರಾಟಕ್ಕೆ ತೆರೆ ಎಳೆದರು. ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಈ ಹೋರಾಟಕ್ಕೆ ನೇಗಿಲ ಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಬೆಂಬಲ ಸೂಚಿಸಿದರು. ಹಾಗೂ ದಲಿತ ಮುಖಂಡರಾದ ರಾಜಶೇಖರ್ ಇಂಡಲಗಿ, ರಾಘವೇಂದ್ರ ಚಲವಾದಿ, ಸಂದೀಪ್ ಚಲವಾದಿ ಇನ್ನಿತರ ಹೋರಾಟಗಾರರು ಉಪಸ್ಥಿತರಿದ್ದರು. ವರದಿ ಖಾನಾಪುರ, ವರದಿಗಾರ ನಾಗಪ್ಪ ಡುಮ್ಮಳ್ಳಿ. ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಗೃಹ ಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ ತಹಸೀಲ್ದಾರ್ ಸಾಹೇಬರ ಮುಖಾಂತರ ಇದೆ ಸರ್. ದಯವಿಟ್ಟು ಈ ಮನವಿಯನ್ನು ತಾವುಗಳು ಸಮರ್ಪಕವಾಗಿ ಫಾರ್ವರ್ಡ್ ಮಾಡ್ತೀವಿ. ಯಾವ ರೀತಿ ಸರ್ಕಾರ ಏನು ಮನವಿ ಕೊಟ್ಟಿದ್ದಾರೋ ನಾವು ಇದನ್ನು ಸ್ವೀಕಾರ ಮಾಡಿದ್ದೀವಿ. ಆ ಮುಖ್ಯಮಂತ್ರಿ ಹೊಸ ದೇವಸ್ಥಾನ ನಾವು ಮಾಡ್ತೀವಿ. ಅಲ್ಲಿಂದ ಈ ನಮ್ಮ ಏನು ಬೇಡಿಕೆಗಳದಾವ ಅಲ್ಲಿ ಪೂರೈಸೋಕ್ಕಾಗಿ ನಾವು ಇಲ್ಲಿಂದ ತಕ್ಷಣ ಕ್ರಮ ಕೈಗೊಳ್ಳಕ್ಕೆ ಪತ್ರ ಬಿಡ್ತೀವಿ. ಇಲ್ಲ ಅವರು ಹೇಳಿದ್ರು ಸರ್ ತುಂಬ ಸಹಕಾರ ಮಾಡಿದ್ದಾರೆ ಸರ್. ಸರ್ ಬಗ್ಗೆ ನಮ್ಮದು ಇದಿಲ್ಲ, ನಮಗೆ ಬೇಕಾಗಿದೆ ಕಾನೂನಾತ್ಮಕವಾಗಿ ಬೇಕಾಗಿದೆ ಸರ್. ಅದಕ್ಕೆ ಬಂದೆ ನಾನು. ಹಾಂ ಸರ್, ನೀವು ಒಂದು ಸ್ವಲ್ಪ ಮಾತಾಡಿ ಸರ್. ಮಾಡ್ತೀನಿ ಬಿಡ, ಅಟೆಂಡ್ ಮಾಡಿ. ಈಗ ನಮ್ಮ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಖಾನಾಪುರ ಇವರೆಲ್ಲ ಮುಖಂಡರುಗಳು ಪಾಪ ಹೆಣ್ಮಕ್ಳು ಬಂದು ಅವರು ಏನಿದೆ ಅಹವಾಲುಗಳನ್ನ ನಮ್ಗೆ ಹೇಳಿದರೆ ಅನ್ಯಾಯ ಆಗಿದೆ ಸರಿಪಡಿಸಿ ಅಂತ ನಾವಿರೋದೇ ಅದಕ್ಕೆ. ನಾವು ಮೇಲಧಿಕಾರಿಗಳಿರೋದು ನಮ್ಮಲ್ಲಿ ಸಿಬ್ಬಂದಿ ಇರ್ಬೋದು, ಬೇರೆ ಅಧಿಕಾರಿ ಇರ್ಬೋದು, ಅವ್ರಿಗೆ ಸಲಹೆ ಸೂಚನೆಗಳನ್ನ ಕೊಡೋದಕ್ಕೆ ನಮ್ಗೆ ಅಧಿಕಾರ ಇದೆ. ಇದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ. ಪ್ರಕರಣದ ಬಗ್ಗೆ ತನಿಖೆ ಮಾಡಿ ಎಲ್ಲಿ ನ್ಯಾಯಯುತವಾಗಿದೆ ಅದನ್ನು ನಾವು ಒಂದು ಕಾನೂನಾತ್ಮಕವಾಗಿ ನಾವು ತನಿಖೆ ಮಾಡಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ಪ್ರತಿ 3 ತಿಂಗಳಿಗೊಂದು ಸಾರಿ ಕುಂದುಕೊರತೆ ಸಭೆಯನ್ನು ಸ್ಟೇಷನ್ ವ್ಯಾಪ್ತಿಯಲ್ಲಿ ಕರೀಬೇಕು ಅನ್ನೋದು ನಮ್ಮದು. ಮಾಡಿದ್ರದೆಲ್ಲ ನಾನು ಬನ್ನಿ ಸರ್, ನೀವು ಬಂದ್ರೆ ನಮ್ಮ ಸಮಸ್ಯೆ ಬಗೆಹರಿಯೋದು. ನಾನೇ ಬರ್ತೀನಿ. ಇಲ್ಲಿ ಉಪವಾಸ ಕುಂತ್ರು ಇವತ್ತು ಬಂದ ಸರ್ ನೀವು. ಅಮ್ಮ ಈ ಕಡೆ ಬರ್ರಿ, ಒಂದಷ್ಟು ಜನ ಹಿಂಗೆ ಬರ್ರಿ, ಈ ಕಡೆ ಬರ್ರಿ, ಈ ಕಡೆ ಧ್ವಜ ಆಯ್ತು. ನಾನು ಹೇಳ್ತೀನಿ ಒಂದೆರಡು ಮಾತು. ಮಾಡಿದರೆ ಇದ್ರ ಬಗ್ಗೆ ಪರಿಶೀಲಿಸಲಾಗುವುದು. ಸರಿನಾ? ಚಿಕ್ಕೋಳ್ಳಿ ಇವ್ರದ್ದು ಅಟ್ರಾಸಿಟಿ
ಇಲ್ಲಿ ಹೋದ ವರ್ಷ ಅಟ್ರಾಸಿಟಿ ಆಗಿದೆ. ಇವರಲ್ಲಿ ಆರೋಪಿ ನಂಬರ್ 1 ಚಾರ್ಜ್ ಶೀಟ್ ಇಂದ ಹೊರಗದಾನ ಸರ್. ನಿಮ್ಮ ಹೆಸರಮ್ಮ? ಸಾವಿತ್ರಮ್ಮ. ಸಾವಿತ್ರಿ ತಾನಾಜಿ ಕಾಂಬ್ಳೆ. ಆ ಕಡೆ ಎಲ್ಲ ಆ ಕಡೆ ಅಮ್ಮ ಬರ್ತದೆ ಸರ್, ಇಲ್ಲಿ ಕಡೆ ಸಾವಿತ್ರಿ. ಹೇಳಮ್ಮ. ಸಾವಿತ್ರಮ್ಮ. ಸಾವಿತ್ರಿ ಮತ್ತೆ ಇನ್ನೊಂದು ಹೆಸರು ಗಂಡನ ಹೆಸರು ತಾನಾಜಿ. ಸಾವಿತ್ರಿ ತಾನಾಜಿ ಕಾಂಬ್ಳೆ. ಆರೋಪಿ ಕಂಪ್ಯೂಟರ್ ಆಪರೇಟರ್ ಸರ್, ಅವನಿಂದ ಮಾನಸಿಕ ಹಿಂಸೆ ಈಗೂ ಕೂಡ ಆಗ್ತಾ ಇದೆ. ಆರೋಪಿ ಬಗ್ಗೆ ಕೂಲಂಕುಷವಾಗಿ ಮಾಡಬೇಕು, ತನಿಖೆ ಮಾಡಬೇಕು. ಮತ್ತೆ ಇವರಿಗೆ ಧಮಕಿ ಆಗ್ತಾ ಇದ್ದಾರೆ. ಮತ್ತೆ ಅಗೇನ್ ಉದ್ಯೋಗ ಕೆಲಸಕ್ಕೆ ಹೋದ್ರು ಅಲ್ಲಿ ಕೂಡ ಇವರಿಗೆ. ಮತ್ತೆ ರಾಯಪ್ಪ ಚಲವಾದಿ ದಲಿತ ಮುಖಂಡರ ಮೇಲೆ ಹಲ್ಲೆ, ಅದು ಕೂಡ 1 ತಿಂಗಳು ಕಳೆದು ತನಿಖೆ ತಡವಾಗಿದೆ ಅಂತ ನೀವು ಹೇಳ್ತೀವಿ. ನೆಕ್ಸ್ಟ್ ರಾಯಪ್ಪ ಚಲವಾದಿ ಅಂಬೇಡ್ಕರ್ದು ಗುಲ್ಬರ್ಗ ಸರ್. ಗುಲ್ಬರ್ಗದಲ್ಲಿ ನಡೆದ ಘಟನೆಗೆ ಶಿಕ್ಷೆ ಮಾಡಬೇಕು. ಶಿಕ್ಷೆ ಕಸ್ಟಡಿಗೆ ತೊಗೊಂಡಿದ್ದಾರೆ. ಅವರಿಗೆ ಬೇಲ್ ಆಗಬಾರ್ದು, ಅವರಿಗೆ ಶಿಕ್ಷೆ ಆಗ್ತದೆ. ಒಬ್ಬ ಸಮಾಜ ಸೇವಕರು ಒಬ್ಬರು ಪತ್ರಕರ್ತರ ಮೇಲೆ ಒಂದು ದೂರು ಬಂದ್ರೆ ಅವ್ರನ್ನ ಸ್ಥಳೀಯ ಠಾಣೆ ಕರೆದು ಅದ್ರೊಳಗೆ ಅದಾರೋ ಇಲ್ಲ ಅನ್ನೋದು ಎನ್ಕ್ವೈರಿ ಮಾಡೋದು ಐದು. ಮೂರನೇದು ನಮ್ಮ ಏನು 5 ದಲಿತ ಮುಖಂಡರನ್ನು ಬಂಧಿಸಿದ್ದಾರೆ, ಅದು ನಕಲಿ ಪತ್ರಕರ್ತರಂತ ಹನಿಪಟ್ಟಿ ಕಟ್ಟಿದ್ದಾರೆ ಸರ್ ಅವರು. ಅದಕ್ಕೆ ದಯವಿಟ್ಟು ಅದನ್ನು ಸತ್ಯಾಸತ್ಯತೆ ನೋಡ್ಕೊಂಡು ಚಾರ್ಜ್ ಶೀಟಲ್ಲಿ ನಮ್ಮ ಪರವಾಗಿ ನ್ಯಾಯ ಕೊಡ್ರಿ. ನಮ್ಮವ್ರು ತಪ್ಪಿದ್ರೆ ತಪ್ಪು ಅಂತ ಕೊಡಿ, ಸತ್ಯ ಇದ್ರೆ ಸತ್ಯ ಕೊಡಿ. ಒಬ್ಬರು ಪತ್ರಕರ್ತರದ ಇದನ್ನ ಹಾಕ್ಯಾರ ಅಂತ ಹೇಳಿ ಅವ್ರು ಠಾಣೆ ಒಳಗೆ ಸರ್ ಅವ್ರನ್ನ ಕರೆದು ಎನ್ಕ್ವೈರಿನ ಮಾಡಿಲ್ಲ, ಡೈರೆಕ್ಟ್ ಅವ್ರನ್ನ FIR ಸೇರಿಸ್ತಾರೆ. 5 ದಲಿತ 2 ಪಾಯಿಂಟ್ ಅದಾವೆ ಸರ್. ಅದ್ರ ಬಗ್ಗೆ ನಾವು ಎಲ್ಲ ಫೈಲ್ ತೋರಿಸಿ ನಾವು ಸ್ಟಡಿ ಮಾಡಿ ಎಸ್ ಸರ್. ಏನು ಡೈರೆಕ್ಷನ್ ಕೊಡ್ತೀವಿ ನಮ್ಗೆ ಕೊಡ್ತೀವಿ. ಎಸ್ ಸರ್. ನಮ್ಗೆ ಹಕ್ಕ ಐತೆ ಅವ್ರಿಗೆ ಹೇಳೋಕ್ಕೆ, ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡೋಕ್ಕೆ ನಮಗೆ ಪವರ್ ಇದೆ. ನೀವು ಹಿಂಗೆ ಮಾಡಬೇಕು ಅಂತ ಡೈರೆಕ್ಷನ್ ಕೊಡೋಕ್ಕೆ ನನಗೆ ಅಧಿಕಾರ ಇದೆ. ಮತ್ತೆ ಸರ್, ಮತ್ತೆ ಇದ್ರ ಜೊತೆಗೆ ಬನ್ನಿ ಅದೆಲ್ಲ ಲೋಕಾಯುಕ್ತದಲ್ಲಿ ಇವ್ರದೇ ಪ್ರಕರಣ ನಾವು ತರಿಸ್ಕೊಂಡು ಏನು ಇನ್ಸ್ಟ್ರಕ್ಷನ್ ಕೊಡ್ಬೇಕು ಅವ್ರು ಕೊಟ್ಟು ನಾವು ಮಾಡ್ತೀವಿ ಹೇಳ್ಬೇಕು. ಆ ಎಮ್ಮ ಕೇಳುವಲ್ಲಿ ಕಾನೂನಾತ್ಮಕವಾಗಿ ನ್ಯಾಯ ಅಲ್ಲ ಅವ್ರು ಕಂಪ್ಲೇಂಟ್ ಕೊಟ್ಟಾಗ ಆ ಕಂಪ್ಲೇಂಟ್ ಅನ್ನು ಯಾರೇ ಇರಲ್ಲ ವ್ಯಕ್ತಿ ಅವನು ಕರೆಸಿ ಇವರು ಸಮ್ಮುಖದ ಕಟ್ಟಿಟ್ಟಿನ ಕ್ರಮ ಯಾಕೆ ತಗೊಂಡಿಲ್ಲ, ಇದಕ್ಕೆ ನಮಗೆ ಗೊತ್ತಿರ್ಬೇಕು ಸರ್. ಸ್ಟೇಷನ್ ನೀವು ಅರೆಸ್ಟ್ ಮಾಡೋದು ಆಮೇಲೆ ಸೆಕೆಂಡರಿ ಇರೋದು. ಈಗ ನಮಗೆ ಹೇಳ್ರಿ, ಎಮ್ಮ ಕೇಳೋದ್ರೊಳಗೆ ನ್ಯಾಯ ಐತೋ ಇಲ್ಲೋ ಸರ್. ಇಲ್ಲಿ ಸ್ಥಳೀಕದ ನೀವು ಅಲ್ಲಿರೋರು ನಾ ಅದನ್ನೇ ಹೇಳಿದೆ, ಫೈಲ್ ಮೂವ್ ಆಗೋದು ಸ್ಥಳೀಯ ಸ್ಟೇಷನ್ ನಿಂತ್ರ, ಏರಿಯಾ ಸ್ಟೇಷನ್ ನಿಂತ್ರ ಏನೇ ಅದು ನಾವು ಇಲ್ರಿ ಅವ್ರ ಆಫೀಸರ್ ಇದ್ರೆ ಕರೆದು ಇಲ್ಲೇ ಕೇಳ್ರಿ. ಈಗ ಯಾಕೆ ಅವ್ರನ್ನ ಕಟ್ಟಿಟ್ಟಿನ ಕ್ರಮ ಯಾಕೆ ತಗೊಂಡಿಲ್ಲ, ಕರೆಸಿ ಯಾಕೆ ವಿಚಾರಣೆ ಮಾಡಿಲ್ಲ ಅದನ್ನ ನಾವು ಮಾತಾಡ್ತೀವಿ ಮಾಡಿ ಸರ್. ಮತ್ತೆ ರಾಯಪ್ಪ ಚಲವಾದಿ ಒಂದು ತಿಂಗಳು ಅಡಿಮೇಲೆ ಸಾವು ಮಧ್ಯದಲ್ಲಿ ಹೋರಾಟ ಮಾಡಿದ್ರು ಸರ್. ಅವ್ನು ಮಂದೆಲ್ಲ ಪಟ್ಟಿ ಹಾಕಿ ಕಾಸು ಒಂದಿಟ್ಟು ಬೈಸ್ಕೊಂಡು ಬಂದಾರ. ಅದನ್ನು ಇನ್ನೂ 1 ತಿಂಗಳು ಅದನ್ನು ಮಾಡಿಲ್ಲ. ಲಕ್ಕೆ ಬೇಲೆದು ಅಟ್ರಾಸಿಟಿ ಕಾಯ್ದೆ ಇನ್ನೊಂದ್ರಿ ಸರ್. ಅಟ್ರಾಸಿಟಿ 7 ಇಯರ್ ಬರೀ ಎಲ್ಲ 7 ವರ್ಷ ಸರ್. ಮತ್ತೆ ಪತ್ರಕರ್ತರ ಮೇಲೆ ಯಾಕೆ ಈ ತರ ಅವ್ರಿ ಮತ್ತೆ ಈಗ ಹೋರಾಟ ಪೇಪರ್ನಾಗ ಅಲ್ಲಿ ಮಾಧ್ಯಮ ಎಲ್ಲರೂ ನುಂಗಿ ನೀರು ಕುಡಿಯತ್ತಾರ್ರಿ ಇವ್ರು ಅಧಿಕಾರಿಗಳ. FIR ಆದರೂ ಕೂಡ ಆರೋಪಿಗಳನ್ನ ಇದನ್ನು ನೋಡಬೇಕು, CRPC ನೋಡಬೇಕು, IPC ನೋಡಬೇಕು, ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಿ ಇನ್ವೆಸ್ಟಿಗೇಷನ್ ಅಂತ ಮಾಡಬೇಕು. ಈಗ ಕೆಲವು ಹೇಳಿದ ತಕ್ಷಣ ಕೆಲವು ಆಗಲ್ಲ. ಪೊಲೀಸ್ನಲ್ಲಿ ನಾವು ಯಾವುದನ್ನು ಏನು ಮಾಡಬೇಕು ಅನ್ನೋದು ನಾವು ಪ್ರೊಸೀಜರ್ ಪಕ್ಕ ಮಾಡ್ತಾ ಇರ್ತೀವಿ. ಅವ್ರು ಕಂಪ್ಲೇಂಟ್ ಕೊಟ್ಟರಿಂದ ಕಟ್ಟಿಟ್ಟಿನ ಕ್ರಮಾನ ತಗೋಬೇಕಲ್ರಿ. ಅದೇನು ಸಮಸ್ಯೆಗಳಾದ್ರೆ ಯಾವ ರೀತಿ ಪರಿಗಣಿಸೋದು ಸರ್? ನಮ್ಮದು ಬೇಡಿಕೆ ಸರ್, ಮೊನ್ನೆ ದಿನ ಕಲಬುರಗಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಅವಮಾನ ಮಾಡಿದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು. ಯಾಕಂದ್ರೆ ಒಂದು ಸಾರಿ ಇಲ್ಲಿ ಒಬ್ಬರಿಗೆ ಆಯ್ತಂತಂದ್ರೆ ನಮ್ಮ ರಾಜ್ಯಾದ್ಯಂತ, ನಮ್ಮ ದೇಶಾದ್ಯಂತ ಇದು ಒಂದು ಎಚ್ಚರಿಕೆ ಆಗುತ್ತೆ ಸರ್. ಬರೀ ಹೆಸರಿಗೆ ಮಾತ್ರ ತರೋದು, ಪ್ರಭಾವಿ ವ್ಯಕ್ತಿಗಳಿಗೆ ಇದಾಗಿ ಮತ್ತೆ ಅವ್ರನ್ನ ರಿಲೀಸ್ ಮಾಡೋದು, ಬೇಲ್ ಕೊಡುವಂಥದ್ದನ್ನು ಬ್ಯಾಡ್ ಅನ್ನೋದು ನಮ್ಮದು ಉದ್ದೇಶ ಸರ್. ಅದ್ರ ಜೊತೆಗೆ ಮೊನ್ನೆ ದಿನ ನಮ್ಮ ದಲಿತ ಮುಖಂಡರಾದ ರಾಯಪ್ಪ ಚಲವಾದಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮತ್ತು ಕೊಲೆ ಯತ್ನ ನಡೆದೈತೆ ಸರ್. ಆಲ್ರೆಡಿ 1 ತಿಂಗಳ ಮೇಲೆ ಆಯಿತು FIR ಆಗಿ. ಅದು ಇನ್ನೂ ಯಾವುದೇ ಇನ್ವೆಸ್ಟಿಗೇಷನ್ ಕೂಡ ಇಲ್ಲ. ಕೆಲವೊಂದು ಸುಳಿವುಗಳನ್ನು ಕೂಡ ಅವ್ರು ಕೊಟ್ಟಿದ್ದಾರೆ ಸ್ಟೇಷನ್ಗೆ. ಅದಕ್ಕೆ ದಯವಿಟ್ಟು ಅದನ್ನು ಅತಿ ಶೀಘ್ರದಲ್ಲಿ ಅದಕ್ಕೊಂದು ನ್ಯಾಯ ಸಿಗಬೇಕು, ಮುಕ್ತಿ ಸಿಗ್ಬೇಕು ಸರ್. ಅದು ಅದರ ಜೊತೆಗೆ ನಮ್ಮದು ಏನು ಮೊನ್ನೆ ದಿನ ಸರ್ 13ನೇ
13ನೇ ತಾರೀಕು ಸರ. ಮಂಜು ಯಾಕೆ ಯಾವ್ದಿಲ್ಲ ಸರ್ ನಕಲಿ ಪತ್ರ ತರ್ತರಂತೇಳಿ ಹಾಕ್ತಾರೆ ಇವ್ರು ಎಲ್ಲ ತಂದಿದ್ರೆ ಅನ್ಯಾಯ ನಡೆಯಾಗತ್ತೈತಿ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸರ್. ಇದಕ್ಕೆ ಸೊಲ್ಯೂಷನ್ ಏನು ಹೇಳಿಲ್ಲ ಸಾಹೇಬ್ರ. ಏನು ಪ್ರಾಬ್ಲಮ್ ಇದೆ ನೀವಿರೋರು ಅಲ್ಲಿ SP ಆಫೀಸ್ನಾಗ ರೀ, ಇಲ್ಲಿ ಸ್ಥಳೀಯ ಗ್ರೌಂಡ್ ರಿಪೋರ್ಟ್ ಇರೋದು ಸ್ಟೇಷನ್ ನಾವು ಎಲ್ಲ ಕಡೆ ಸುತ್ತಾಡ್ತೀವಿ. SP ಆಫೀಸಲ್ಲಿ ಕೂತ್ಕೊಳ್ಳಲ್ಲ, ನಾವು SP ಆಫೀಸಲ್ಲಿ ಕೂತ್ಕೊಳ್ಳಲ್ಲ, ಭಾಳ ರೌಂಡ್ಸ್ ಹಾಕ್ತೀವಿ. ಅಲ್ಲ ಸರ್ ಇವ್ರು ನಿನ್ನಿಂದ ಎಲ್ಲ ಕಡೆ ರೌಂಡ್ಸ್ ಹಾಕ್ತೀವಿ. 44 ಲಕ್ಷ ಜನ ಇದ್ದಾರೆ. ಎಲ್ಲ ಅಹವಾಲುಗಳನ್ನ ನಾವು ನೋಡಬೇಕು, ಅರ್ಥ ಆಯ್ತಾ? ಆದ್ರೂ ತಾಯಂದಿರು ಕುಂತಾರೆ ಸರ್, ಮಧ್ಯರಾತ್ರಿ ತಾಯಂದಿರು ಕುಂತಾರೆ. ಈಗ ಎಲ್ಲ ಕಡೆನೂ ಇರ್ತದೆ, ಎಲ್ಲ ಕಡೆ ನಾವು ವಾಚ್ ಮಾಡ್ಬೇಕಲ್ಲ. ಅದು ನಿನ್ನೆ ದಿವಸನ SC ಕುಂದುಕೊರತೆ ಸಭೆನೂ ಕೂಡ ತಾವು ಇಟ್ಟಿದ್ದೀರಾ. ಇಲ್ಲಿ ಒಂದು 15 ನಿಮಿಷ ತಾವು ನಿನ್ನೆ ವಿಸಿಟ್ ಕೊಟ್ಟಿದ್ರೆ ನಮ್ಗೆ ಅಷ್ಟು ಖುಷಿ ಆಗ್ತದೆ ಸರ್. 36 ಪೊಲೀಸ್ ಸ್ಟೇಷನ್ ನಾವು ಸುತ್ತಬೇಕು. ಈಗ ಸಬ್ ಇನ್ಸ್ಪೆಕ್ಟರ್ ಇವರೆಲ್ಲ ಅಂದರೆ ಒಂದೊಂದು ಸ್ಟೇಷನ್ ಲಿಮಿಟ್ಸು. ನಮ್ದು SP ಹೇಳ್ರಿ ಅಮ್ಮ, ಏನು ಸರ್ ಬಂದಾರ ಈಗ SP ಸರ್. ನಿನ್ನೆಯಿಂದ ಕುಂತಿದ್ದೀರಿ, ನಿಮ್ಮ ಅಳಲು ಇವತ್ತು ಹೋಗಿ ಸಾಹೇಬ್ರಿಗೆ ಮುಟ್ಟೈತಿ. ಅದು ನಿನ್ನೆ ರಾತ್ರಿ ಯಾರಿಗೂ ಮುಟ್ಟೈತೆ ಇಲ್ಲ ಗೊತ್ತಿಲ್ಲ. ಅಲ್ಲ ಸರ್, ಇಷ್ಟೊಂದು ಜನ ಕುಂತಿದ್ದು ತಮಗೆ ಇಷ್ಟೊಂದು ಬಂದಿದೆ. ನಿನ್ನೆ ಅಹವಾಲು ಕೇಳಕ್ಕೆ ನಿನ್ನೆ ಮೀಟಿಂಗ್ ಮತ್ತೆ ಅದೇ ನಮ್ಗೆ ಗೊತ್ತಿಲ್ಲ ಸರ್. ನಮ್ಗೆ SC ಕುಂದುಕೊರತೆ ಸಭೆ ನಾವೇ ಇಲ್ಲದ ಮೇಲೆ ನೀವು SC ಕುಂದುಕೊರತೆ ಸಭೆ ಹೆಂಗ್ ಮಾಡ್ತೀರಾ ಸರ್? ಸಂವಿಧಾನ ಬರೆದವರು ದೇವರವರು, ಅವ್ರನ್ನ ನಾವು ಅಳವಡಿಸ್ಕೊಂಡಿದ್ದೀವಿ. ದೇವ್ರು ಸರ್, ಕಾನೂನಾದ ಬರೀ ಸಂವಿಧಾನದಲ್ಲಿ ಮಾತ್ರ ಇದೆ, ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಸರ್. ನಮ್ಗೆ ರಕ್ಷಣೆ ಇಲ್ಲ. 75 ವರ್ಷ ಆಯ್ತು ನಮಗೆ ಸ್ವತಂತ್ರ. ಸಂಪೂರ್ಣವಾಗಿ ರಕ್ಷಣೆ ಇಲ್ಲದಂತ ಆಗಿದೆ. ಕಾನೂನು ಕಗ್ಗೊಲೆ ಆಗ್ತಾ ಇದೆ. ಏನು ಕಾನೂನು ಲೈನಲ್ಲಿ ನಾವೇನು ಮಾಡಬೇಕು ಅದನ್ನು ಮಾಡಬೇಕು ಅಲ್ವಾ? ಕಾನೂನು ಕೆಲವು ಬಿಟ್ಟು ಮಾಡೋಕ್ಕಾಗಲ್ಲ. ಕೆಲವು ಎಲ್ಲ ನಾವು ಇರೋದೆಲ್ಲ ಸಾರ್ವಜನಿಕರ ಸೇವೆ ಮಾಡೋಕ್ಕೆ. ಅದರಲ್ಲಿ ಒಂದೊಂದು ಕ್ಯಾಟಗರಿ ಅಂತ ಬರುತ್ತೆ. ಆ ಕ್ಯಾಟಗರಿಗೆ ಏನೇನು ಬೇಕೋ ಅದನ್ನು ನಾವು ಮಾಡ್ತೀವಿ ಅಲ್ವಾ? ಪೊಲೀಸರು ಏನಿದೆ